ಸ್ನೇಹಿತರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಆಗಸ್ಟ್ 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಮೊದಲನೇ ಬಾರಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ. ಹಾಗೆ ಮುಂಚೆಯಿಂದನೂ ಕೂಡ ಹಬ್ಬ ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೆ ಅಮ್ಮನವ್ರು ನಮ್ಗೆ ಒಲ್ದಿಲ್ಲ. ನಾವು ಮಾಡ್ತಾ ಇರುವಂತಹ ಒಂದು ಪದ್ಧತಿ ಸರಿ ಇಲ್ವೇನೋ ಅಂತ ಗೊಂದಲದಲ್ಲಿದ್ದೀರಾ. ಹಾಗೆ ಮಾಡಬೇಕು ಬೇಡವೋ, ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದಷ್ಟು ಜನ ಯೋಚಿಸ್ತಾ ಇರ್ತೀರಾ. ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ರೀತಿ ಹಬ್ಬ ಮಾಡ್ಕೊಳ್ಬೇಕು, ಏನೆಲ್ಲ ನಾವು ತಯಾರಿ ಇರಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬಹುದು. ಹಾಗೆ ನಾನು ಇವತ್ತು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ನೀವು ಹಬ್ಬ ಮಾಡಿದ್ರಿ ಅಂದರೆ ಖಂಡಿತ ಅಮ್ಮನವ್ರು ಹೊಲ್ದು ಬರ್ತಾರೆ. ಯಾಕಂದರೆ ಅಮ್ಮನವರು ಎಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಖಂಡಿತವಾಗ್ಲೂ ಹೊಲ್ದು ಬರ್ತಾರೆ. ನೀವೇನು ತುಂಬ ಆಡಂಬರದಿಂದ ಹಬ್ಬ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನೀವು ಅಚ್ಚುಕಟ್ಟಾಗಿ ನಾನಿವತ್ತು ಏನೆಲ್ಲ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ಇಟ್ಟುಬಿಟ್ಟು ನೀವು ಹಬ್ಬವನ್ನು ಮಾಡಿದ್ರಿ ಅಂದರೆ ಕಳಸ ಪ್ರತಿಷ್ಠಾಪನೆ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿನೇ ಹಬ್ಬ ಮಾಡ್ತೀರಾ. ಈ ಸಲ ನೀವು ತುಂಬ ಸಿಂಪಲಾಗಿ ಹಬ್ಬ ಮಾಡಿದ್ದೀವಿ ಅಂದ್ರೂ ಮುಂದಿನ ವರ್ಷದಷ್ಟೊತ್ತಿಗೆ ತುಂಬ ಗ್ರ್ಯಾಂಡಾಗಿ ಮಾಡುವಂತಹ ಒಂದು ಯೋಗ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ನಾನಿವತ್ತು ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಆ ಪ್ರಕಾರದಲ್ಲಿ ನೀವು ಹಬ್ಬವನ್ನು ಮಾಡಿ. ಸ್ನೇಹಿತರೆ, ಫಸ್ಟು ನೀವು ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಮನೆಯನ್ನು ಚೆನ್ನಾಗಿ ಸ್ವಚ್ಛತೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಅಮ್ಮನವರು ಖಂಡಿತವಾಗ್ಲೂ ಬಂದು ನೆಲೆಯೂರ್ತಾರೆ. ಹಾಗಾಗಿ ಮನೆ ಸ್ವಚ್ಛತೆ ಮಾಡ್ಕೊಳ್ದೆ ನೀವು ಬೇಕಾಬಿಟ್ಟಿಯಾಗಿ ನೀವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡೋದಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಲಕ್ಷ್ಮಿ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಕಾರ್ಯನಿರ್ವಹಿಸ್ಬೇಕು. ಯಾಕಂದರೆ ಅಮ್ಮನವ್ರಿಗೆ ಸ್ವಲ್ಪ ಕೋಪ ಬಂದುಬಿಡ್ತು ಅಂದರೆ ಖಂಡಿತ ಅಲ್ಲಿ ನೆಲೆಯೂರೋದಿಲ್ಲ, ಇನ್ನು ಕಷ್ಟಗಳನ್ನೇ ಕೊಡ್ತಾಳೆ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಇಟ್ಟು ಮಾಡಿ. ಯಾಕಂದರೆ ತಿಳಿದಲೇ ಮಾಡಿದಂಥ ತಪ್ಪುಗಳು ಕೆಲವೊಮ್ಮೆ ನಮ್ಮ ಜೀವನಕ್ಕೆ ತುಂಬ ಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೆಯನ್ನು ನೀಟಾಗಿ ಸ್ವಚ್ಛಗೊಳಿಸ್ಕೊಳ್ಳಿ. ಬೆಡ್ಶೀಟ್ಗಳಾಗಿರಲಿ, ಮ್ಯಾಟ್ಗಳಾಗಿರಲಿ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಪೀರಿಯಡ್ಸ್ ಇತ್ತು ಅಂತಂದರೆ 5 ದಿನ ಆಗಿದೆ ನಾನು ಹಬ್ಬ ಮಾಡ್ಬೋದಾ, 3 ದಿನ ಆಗಿದೆ ಹಬ್ಬ ಮಾಡ್ಬೋದಾ ಅಂತೆಲ್ಲ ನೀವು ಅಂದ್ಕೊಳಕ್ಕೆ ಹೋಗಲೇಬೇಡಿ. ಕಂಪ್ಲೀಟ್ ಪೀರಿಯಡ್ಸ್ ಎಲ್ಲ ಮುಗಿದು ಮನೆಯೆಲ್ಲ ಸ್ವಚ್ಛತೆ ಆದ ನಂತರನೇ ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ವಾರ ನಿಮ್ಗೇನಾದರೂ ಹಬ್ಬ ಮಾಡೋಕ್ಕಾಗದೆ ಹೋದರೂ ಯೋಚಿಸ್ಬೇಡಿ, ಮುಂದಿನ ವಾರನೂ ಕೂಡ ಮಾಡ್ಕೊಳ್ಬೋದು. ಈ ಶ್ರಾವಣ ಮಾಸದಲ್ಲಿ ನಮಗೆ 1ನೇ ವಾರ, 2ನೇ ವಾರ, 3ನೇ ವಾರ ಮುಗಿಯೋದ್ರೊಳಗಡೆ ನಿಮ್ಗೆ ಯಾವಾಗ ಅನುಕೂಲ ಸಿಗುತ್ತೋ ಅವಾಗ ಮಾಡ್ಕೊಳ್ಬೋದು. ಆದರೆ 2ನೇ ವಾರ ಏನು ಬರುತ್ತೆ ನೋಡಿ, ಅವತ್ತೇ ತುಂಬ ಶ್ರೇಷ್ಠವಾದಂಥದ್ದು. ಶ್ರಾವಣ ಮಾಸದ 2ನೇ ವಾರ ತುಂಬ ಶ್ರೇಷ್ಠವಾದಂಥ ದಿನ. ಸ್ನೇಹಿತರೆ, ಫಸ್ಟ್ ಮನೆಯನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಬಿಡಿ. ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಅನಂತರವಾಗಿ ನೀವೇನಾದರೂ ಅಮ್ಮನವರಿಗೆ ತಟ್ಟೆ ಜೋಡಿಸ್ತೀನಿ, ಸಿಹಿ ಪದಾರ್ಥಗಳನ್ನ ರೆಡಿ ಮಾಡ್ಕೋತೀನಿ ಅಂದರೆ ಅದರ ತಯಾರಿಯಲ್ಲಿ ನೀವು ತೊಡಕೊಳ್ಳಿ. ಅಂದರೆ ಇನ್ನೇನು ಹಬ್ಬ 3 ದಿನ ಇದೆ ಅನ್ನೋದ್ರೊಳಗಡೆ ಕಂಪ್ಲೀಟಾಗಿ ನೀವು ಮನೆಯನ್ನು ಸ್ವಚ್ಛ ಮಾಡಿಟ್ಕೊಂಡು ಅದಾದ ನಂತರ ಮಡಿಯಿಂದ ನೀವು ಅಮ್ಮನವರಿಗೆ ತಿಂಡಿಯನ್ನು ಮಾಡಿಡಬೇಕಾಗತ್ತೆ. ಅಂದರೆ ತಟ್ಟೆಗಳಿಗೋಸ್ಕರ ತಿಂಡಿಯನ್ನು ಮಾಡಿಡಬೇಕಾಗತ್ತೆ. ಹಾಗೆ ಇವಾಗಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೀವೇನಾದರೂ ಅಮ್ಮನವರಿಗೆ ತಟ್ಟೆ ಜೋಡಿಸ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಊಟ ಮಾಡಿರುವಂಥ ತಟ್ಟೆಗಳು, ಬಳಸಿರುವಂಥ ತಟ್ಟೆಗಳನ್ನ ನೀವು ಉಪಯೋಗಿಸ್ಬೇಡಿ. ಅಮ್ಮನವರಿಗೆ ಅಂತಲೇ ನೀವು ಸಪ್ರೇಟಾಗಿ ತಟ್ಟೆಗಳನ್ನ ತಂದಿಟ್ಕೊಂಡು ಅದರಲ್ಲಿ ನೀವು ಈ ಸಿಹಿ ಪದಾರ್ಥಗಳನ್ನ ನೀವು ನೈವೇದ್ಯವಾಗಿ ಜೋಡಿಸ್ಬೇಕಾಗತ್ತೆ. ಹಂಗಾಗಿ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಎಂಜಲ್ ಮಾಡಿರುವಂಥ ಪದಾರ್ಥಗಳನ್ನ ಅಮ್ಮನವರಿಗೆ ಇಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಿದಂಥ ಪದಾರ್ಥಗಳನ್ನ ಇಡಿ. ಯಾಕಂದರೆ ಅದೇ ಶ್ರೇಷ್ಠ. ಕೆಲವರಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತಂದು ಮಾಡೋವಂಥದ್ದು ಇರುತ್ತೆ. ಆದರೆ ಹೊರಗಡೆಯಿಂದ ತಂದು ನಾವು ತಟ್ಟೆ ಜೋಡಿಸೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಮಾಡಿದರೆ ಇನ್ನೂ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ 3 ದಿನ ಹಬ್ಬ ಇದೆ ಅನ್ನುವಾಗಲೇ ನೀವು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೀವು ರೆಡಿ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಎಲ್ಲ ಮಾಡ್ಕೊಳ್ಳಿ. ಹಾಗೆ ಈಗ ಅಮ್ಮನವ್ರು ನೀವು ಕೂರಿಸ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಮ್ಮನವ್ರ ಮುಖವಾಡ, ಕಳಸಕ್ಕೆ ಏನೆಲ್ಲ ಹಾಕಬೇಕು, ಸೀರೆ ತರೋದು, ಬ್ಲೌಸ್ ಪೀಸ್ ತರೋದು, ಹೀಗೆಲ್ಲ ಇರುತ್ತೆ. ನೀವು ಈ ಸಲ ನನ್ನ ಕೈಲಿ ಸೀರೆ ತರೋಕ್ಕಾಗಿಲ್ಲ ಅಂದರೆ ನೀವು ಬ್ಲೌಸ್ ಪೀಸ್ನಾದರೂ ತಂದಿಟ್ಟು ನೀವು ಅಮ್ಮನವ್ರಿಗೆ ಪೂಜೆ ಮಾಡ್ಬೋದು. ಇಲ್ಲ ನೀವು ಸೀರೆ ತರ್ತೀನಿ ಅಂತಂದರೆ ನೀವು ಮುಖ್ಯವಾಗಿ ಈ ಬಣ್ಣದ ಸೀರೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅದೃಷ್ಟವಾಗುತ್ತೆ. ಮೊದಲನೇ ಬಾರಿ ನೀವೇನಾದರೂ ಅಮ್ಮನವ್ರು ಕೂರಿಸ್ತಾ ಇದ್ದೀರಾ ಅಂತಂದರೆ ಹಸಿರು ಬಣ್ಣದ ಸೀರೆನಾಗಲಿ, ಹಳದಿ ಬಣ್ಣದಾಗಲಿ ಅಥವಾ ಕೆಂಪು ಬಣ್ಣದಾಗಲಿ, ಈ 3ರಲ್ಲಿ ಯಾವ ಬಣ್ಣದಾದರೂ ನೀವು ತನ್ನಿ. ಇದು ತುಂಬಾ ಶ್ರೇಷ್ಠ. ಅಮ್ಮನವರಿಗೆ ಫಸ್ಟ್ ನೀವು ಕೂರಿಸ್ತಾ ಇದ್ದೀವಿ ಅಂದರೆ ಇದು ತುಂಬಾ ಶ್ರೇಷ್ಠ ಈ ಬಣ್ಣದ ಸೀರೆಗಳು. ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಡಿ. ಇನ್ನು ಕಳಸಕ್ಕೆ ನಾವು ಹಾಕುವಂಥ ವಸ್ತುಗಳು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಏನಂದರೆ ಅದು ಹಾಕೋದು, ಡ್ರೈ ಫ್ರೂಟ್ಸ್ಗಳನ್ನ ಕೆಲವರು ಹಾಕ್ತಾರೆ, ಅರಿಶಿನ ಕೊಂಬು ಹಾಕ್ತಾರೆ, ಅರಿಶಿನ ಕುಂಕುಮ ಹಾಕೋದು, ಈ ಥರ ಎಲ್ಲ ಹಾಕ್ತಾರೆ, ವಿಳೆದೆಲೆ ಹಾಕೋದು, ಅಡಿಕೆ ಹಾಕೋದು, ಈ ಥರ ಎಲ್ಲ ಹಾಕ್ತಾರೆ. ಅದೆಲ್ಲ ಕರಗೋ ಅಂಥ ವಸ್ತುಗಳನ್ನ ಯಾವ ಕಾರಣಕ್ಕೂ ನೀವು
ಈ ಒಂದು ಕಳಸದೊಳಗಡೆ ಹಾಕೋದಿಕ್ಕೆ ಹೋಗಬೇಡಿ. ಹಾಗಾಗಿ ನಾನು ಇವತ್ತು ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ನೀವು ಕಳಸದಲ್ಲಿ ಹಾಕಿ, ನಾನಿವಾಗ ಕಳಸಕ್ಕೆ ಹಾಕುವಂಥ ವಸ್ತುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಳಸಕ್ಕೆ ಹಾಕೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ನೀವು ಕಳಸ ಯಾವುದು ಬೇಕಾಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಸನ ನೀವು ಇಡೋದಕ್ಕೆ ಹೋಗಬೇಡಿ. ನೀವು ಹಾಗಾಗಿ ನೀವು ತಾಮ್ರದ್ದು ಹಿತ್ತಾಳೆದು ನಿಮ್ಮ ಹತ್ರ ಇದ್ದರೆ ಈಗಾಗಲೇ ಅದರಲ್ಲಿ ನೀವು ಬಳಸ್ಬೋದು, ಪೂಜೆಗೆ ಅಂತ ತಂದಿಟ್ಟಿದ್ರೆ. ಇಲ್ಲ ಫಸ್ಟ್ ತರ್ತೀನಿ ಅಂದರೆ ತಾಮ್ರದನ್ನೇ ತಂದಿಡ್ಬೋದು. ಇಲ್ಲ ನಿಮ್ಗೆ ಅನುಕೂಲತೆ ಇದೆ ಅಂದರೆ ನೀವು ಬೆಳ್ಳಿ ಚೆಂಬನ್ನೇ ತಂದಿಟ್ಟು ಮಾಡ್ಬೋದು. ಹಾಗಾಗಿ ಕಳಸಕ್ಕೆ ನೀವೇನೆಲ್ಲ ಹಾಕಬೇಕು ಅಂದರೆ ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬು ಅದನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀರನ್ನು ತುಂಬಿಸ್ಬೇಕಾಗತ್ತೆ. ಅದರೊಳಗಡೆ ಜಾವದ ಪೌಡ್ರು ಅಂತ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ. ಜಾವದ ಪೌಡ್ರು, ಲಾವಂಚ ಬೇರು ಅದನ್ನು ನೀವು ತಂದ್ಕೋಬೇಕಾಗುತ್ತೆ. ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ, ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ, ನಿಮ್ಮಲ್ಲಿ ಅನುಕೂಲತೆ ಇದ್ದರೆ ಬೆಳ್ಳಿ ನಾಣ್ಯವನ್ನು ಆಗಲಿ ಅಥವಾ ಚಿನ್ನದ್ದು ಗೋಲ್ಡ್ ಕಾಯಿನ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಬೋದು. ಅವೆರಡೂ ಕೂಡ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಚಿನ್ನದ ಒಡವೆ, ಒಂದು ಉಂಗುರನ ಏನಾದರೂ ಒಂದು ಕಳಸದೊಳಗಡೆ ಹಾಕಿ, ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನು ಹಾಕಿ, ಬೇರೆ ಇನ್ನೇನು ಕೂಡ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹಾಕಿದರೆ ಸಾಕಾಗತ್ತೆ. ಹಾಗೆ ಇನ್ನೊಂದು ವಿಷಯ, ಜಾವತ್ ಪೌಡ್ರು ಕೂಡ ಹಾಕಿದ್ರು ಯಾವುದಾದ್ರೂ ಸುಗಂಧ ದ್ರವ್ಯ, ಗಂಧದ ಎಣ್ಣೆ ಇದ್ದರೆ, ರೋಸ್ ವಾಟರು ಈ ಥರದ್ದು ಏನಾದ್ರು ಇದ್ರೂ ಕೂಡ ನೀವು ಹಾಕ್ಬೋದು. ಈ ಸುಗಂಧ ದ್ರವ್ಯ ಹಾಕಿದ್ರು ಕೂಡ ತುಂಬಾ ಒಳ್ಳೇದಂತ ಹೇಳ್ತಾರೆ. ಹಂಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನು ಕಳಸದೊಳಗಡೆ ಹಾಕುವಂಥ ಪದಾರ್ಥಗಳಾಯಿತು. ಇನ್ನು ಕಳಸದ ಮೇಲೆ ಅಂದರೆ ಕಳಸಕ್ಕೆ ನೀವು ಜೋಡಿಸ್ಬೇಕಲ್ಲ, ಅಂದರೆ ಕಾಯಿ ಇಡಬೇಕಲ್ವಾ. ಹಂಗಾಗಿ ನೀವು ಒಳ್ಳೆ ಚೆನ್ನಾಗಿರಬೇಕು ಕಾಯಿ, ಒಳ್ಳೆ ಗಟ್ಟಿಯಾಗಿ, ಅಂದರೆ ದಪ್ಪದಾಗಿ, ಜುಟ್ಟೆಲ್ಲ ಮುಚ್ಕೊಂಡಿರೋ ಹಾಗೆ, ಜಾಸ್ತಿ ಜುಟ್ಟಿರೋ ಹಾಗೆ, ಅಂದರೆ ಕಣ್ಣುಗಳು ಕಾಣದೇ ಇರೋ ಥರ, 3 ಕಣ್ಣು ಏನಿರುತ್ತೆ ಅದು ಕಾಣದೇ ಇರೋ ಥರ ನೋಡಿಕೊಂಡು ಒಂದು ಕಾಯಿ ಬೇಕಾಗುತ್ತೆ. ಈ ಕಾಯಿನ ನೀವು ಬರೆದಿಟ್ಕೊಂಬಿಡಿ. ನಿಮ್ಗೆ ಏನೆಲ್ಲ ಬೇಕು ಏನೆಲ್ಲ ಅನ್ನೋದನ್ನು ನೀವು ಒಂದೊಂದನ್ನೇ ಬರೆದಿಟ್ಕೊಳ್ಳಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಈಗಾಗಲೇ ಸೀರೆ ಹೇಳಿದ್ದೀನಿ, ಮತ್ತು ಕಳಸಕ್ಕೆ ಹಾಕುವಂಥ ಐಟಮ್ಸ್ ಹೇಳಿದ್ದೀನಿ. ಹಾಗೆಯೇ ತೆಂಗಿನಕಾಯಿ, ಹಾಗೆ ವಿಳೆದೆಲೆ ಬೇಕಾಗುತ್ತೆ. ವಿಳೆದೆಲೆ ಕೂಡ ನೀವು ಒಂದು 5 ವಿಳೆದೆಲೆನ ನೀವು ಇಡ್ಬೋದು. ಇಲ್ಲ ಅಂದರೆ ನೀವು ಮಾವಿನ ಎಲೆ ಕೂಡ ಇಡ್ಬೋದು. ಹಂಗಾಗಿ ಮಾವಿನ ಎಲೆ ಅಥವಾ ವಿಳೆದೆಲೆ ಇದೆರಡೂ ಕೂಡ ನಿಮಗೆ ಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇಷ್ಟನ್ನು ನೀವು ಕಳಸಕ್ಕೆ ಏನು ಮೇಲೆ ಇಡಬೇಕು ಅದನ್ನು. ಇನ್ನು ಕಳಸದ ಕೆಳಗಡೆ ಇಡೋದಕ್ಕೂ ಕೂಡ ನಿಮಗೆ ಬೇಕಾಗುತ್ತೆ. ಏನೆಲ್ಲ ಬೇಕಾಗುತ್ತೆ? ಪೀಠ ಬೇಕಾಗುತ್ತೆ. ಪೀಠ ನಿಮ್ಮ ಹತ್ರ ಮರದಿದ್ದರೆ ಮರದನ್ನು ತೆಗೆದುಕೊಳ್ಳಿ, ಅಥವಾ ಉಡ್ಡದಿದ್ದರೆ ಮಣೆ ಏನು ಬರುತ್ತೆ ಅದನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಮಾಡ್ಕೊಳ್ಳಿ. ಮರದ್ದು ಪೀಠನೂ ಇಲ್ಲ, ಅಥವಾ ಈ ಥರ ಇದ್ರದ್ದು ಪೀಠ, ರೆಡಿ ಪೀಠಗಳು ಬರುತ್ತಲ್ಲ ಸಿಲ್ವರ್ದು, ಆ ಥರದ್ದು ಇಲ್ಲ ಅಂದ್ರೂ ಕೂಡ ಚಿಂತೆ ಮಾಡಬೇಡಿ. ನಿಮ್ಮ ಹತ್ರ ಹಿತ್ತಾಳೆ ಪ್ಲೇಟೋ ತಾಮ್ರದ ಪ್ಲೇಟೋ ಇತ್ತು ಅಂದರೆ ಅದರಲ್ಲೇ ಅಕ್ಕಿನ ತುಂಬಿಸ್ಬಿಟ್ಟು ಅದ್ರ ಮೇಲೆ ನೀವೊಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಕೂಡ ನೀವು ಕಳಸನ ಇಡ್ಬೋದು. ಈ ರೀತಿ ನಿಮಗೆ ಮಣೆ ಇತ್ತು ಅಂದರೆ ಆ ಮಣೆಗೆ ಕ್ಲೀನಾಗಿ ಅರಿಶಿನ ಎಲ್ಲ ಹಚ್ಬಿಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ನೀವು ಅಕ್ಕಿ ಹಿಟ್ಟಿಂದ ಒಂದು ಅಷ್ಟದಳ ಪದ್ಮ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು. ಹಾಗಾಗಿ ಪೀಠದ ಬಗ್ಗೆ ಗಮನ ಇಡಿ. ಇನ್ನು ನಾನು ತಿಳಿಸ್ಕೊಡ್ತಾ ಇರೋದು ಮುಖವಾಡ. ಯಾವುದೇ ಕಾರಣಕ್ಕೂ ಈ ಜರ್ಮನ್ ಸಿಲ್ವರ್ ಮುಖವಾಡ ಎಲ್ಲ ಬರುತ್ತಲ್ಲ ಅದನ್ನು ಯಾವ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಅದು ಶ್ರೇಷ್ಠವಾದಂಥದ್ದು ಅಲ್ಲ ಈ ಪೂಜೆಗೆ. ಈ ಪೂಜೆಗೆ ನೀವು ಹಳದಿ ಬಣ್ಣದ ಮಣ್ಣಿಂದ ಬರುತ್ತೆ ನೋಡಿ, ಅದನ್ನು ಬೇಕಾದ್ರೆ ನೀವು ಬಳಸ್ಬೋದು, ಅಥವಾ ಬರೀ ಕಾಯಲ್ಲೂ ಕೂಡ ನೀವು ಹಾಗೇ ಇಡ್ಬೋದು. ಇಲ್ಲಾಂದರೆ ನಿಮ್ಗೆ ಅನುಕೂಲತೆ ಇದೆ ಅಂದರೆ ನೀವು ಬೆಳ್ಳಿ ಮುಖವಾಡನ ತಗೊಂಡು ಇಡ್ಬೋದು. ಯಾವ ಕಾರಣಕ್ಕೂ ನೀವು ಈ ಒಂದು ಜರ್ಮನ್ ಸಿಲ್ವರ್ನೆಲ್ಲ ನೀವು ಇಡೋದಕ್ಕೆ ಹೋಗಲೇಬೇಡಿ. ಅದರಲ್ಲೇ ನಾನು ಇಡ್ತೀನಿ ಅದರಲ್ಲೇ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗಬೇಡಿ. ಅದಷ್ಟೊಂದು ಒಳ್ಳೆಯದಲ್ಲ ಆ ಥರದ್ದು ಇಡೋದು. ಅಮ್ಮನವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿ. ನಿಮ್ಮ ಹತ್ರ ಈ ಸತಿ ನನಗೆ ಬೆಳ್ಳಿ ತಂದಿಡೋದಕ್ಕೂ ಅನುಕೂಲ ಇಲ್ಲ, ನಾನು ಬೆಳ್ಳಿದೇ ಇಡಬೇಕಾಗಿತ್ತು ಅಂತಂದರೆ ನೀವು ಬರೀ ಕಾಯಲ್ಲೇ ಇಟ್ಬಿಟ್ಟು ಖಂಡಿತ ನೀವು ಕರೆಕ್ಟಾಗಿ ಪದ್ಧತಿಬದ್ಧವಾಗಿ ಮಾಡಿ ನೀವು ಮುಂದೆ ಬರುವಂಥ ವರ್ಷದಲ್ಲಿ ನೀವು ಒಳ್ಳೆ ಬೆಳ್ಳಿ ಮುಖವಾಡ ತಂದೆ ಅಮ್ಮನವ್ರಿಗೆ ನೀವು ಅಲಂಕಾರ ಮಾಡುವಂಥ ಅದೃಷ್ಟ ಖಂಡಿತ ಒಲಿದು ಬರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮುಖವಾಡ, ಮಣೆ, ಸೀರೆ, ಹಾಗೆ ಕಳಸದ ಚೆಂಬು, ಹಾಗೆ ಕಾಯಿ ಏನೆಲ್ಲ ಹಾಕೋದು ಅದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೀವು ಈ ವಸ್ತುಗಳನ್ನು ಮರೀಲೇಬೇಡಿ. ಯಾಕಂದರೆ ಫಸ್ಟ್ ಟೈಮ್ ನೀವು ಅಮ್ಮನವ್ರಿಗೆ ವ್ರತಾಚರಣೆ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ವಸ್ತುನ ನೀವು ಮರೀಲೇಬೇಡಿ. ಏನೆಲ್ಲ ಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳಿ. ನಿಮಗೆ ಒಂದು 8 ನಿಮಗೆ ಇದು ಬೇಕಾಗುತ್ತೆ, ಅಂಥದ್ದು ಕಮಲದ ಬೀಜಗಳು ಬೇಕಾಗುತ್ತೆ, ತಾವರೆ ಹೂವಿನ ಬೀಜ ಬೇಕಾಗುತ್ತೆ, ಹಾಗೆ ಕವಡೆಗಳು ಬೇಕಾಗುತ್ತೆ. ಇದು ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನೀವು ಅದನ್ನು ತಂದಿಡಬೇಕಾಗುತ್ತೆ. ಹಾಗಾಗಿ ಕವಡೆಗಳು ಬೇಕಾಗುತ್ತೆ, ಗೋಮತಿ ಚಕ್ರಗಳು ಬೇಕಾಗುತ್ತೆ, ಅದು ಕೂಡ ಒಂದು 8 ತೆಗೆದುಕೊಳ್ಳಿ. ಒಂದು 8 ಗುಂಡಡಿಕೆನ ತೆಗೆದಿಟ್ಕೊಳ್ಳಿ. ಅದನ್ನು ಕೂಡ ನೀವು
ಒಂದು ಎಲ್ಲದನ್ನು ಒಂದು ಪ್ಲೇಟಲ್ಲಿ ಒಂದು ಬಟ್ಲಲ್ಲೋ ಹಾಕಿಟ್ಕೊಳ್ಳಿ, ಒಂದು ತಟ್ಟೆಯಲ್ಲೋ. ಹಾಗೆಯೇ ಒಂದು 8 ಗುಲ್ಗಂಜಿನ ತೆಗೆದುಕೊಳ್ಳಿ. ಹಾಗೆ ಒಂದು 8 5 ರೂಪಾಯಿ ಕಾಯಿನ್ಗಳನ್ನ ನೀವು ತೆಗೆದಿಟ್ಕೊಳ್ಳಿ. ಹಾಗೆಯೇ ನಿಮಗೆ ಇವು ಸಿಗುತ್ತೆ, ಕವಡೆ ಸಿಗುತ್ತೆ ಅಂದರೆ ನೀವು ಅದನ್ನು ಕೂಡ ಒಂದು 8 ಕವಡೆನ ನೀವು ಇಟ್ಕೊಳ್ಬೋದು. ಈ ರೀತಿ ನೋಡಿಕೊಂಡು ಒಂದು 8 ಅರಿಶಿನ ಕೊಂಬು ಇದನ್ನೆಲ್ಲ ನೀವು ಇಟ್ಕೋಬೇಕಾಗುತ್ತೆ. ಇದೆಲ್ಲ ಪೂಜೆಗೆ ತುಂಬಾ ಉಪಯೋಗ ಆಗುತ್ತೆ. ಇದೆಲ್ಲ ಇಟ್ಟು ಪೂಜೆ ಮಾಡಿದರೆ ಖಂಡಿತ ನಿಮಗೆ ಅಮ್ಮನವರು ಒಲ್ದು ಬರ್ತಾರೆ. ಇದಿಷ್ಟನ್ನ ನೀವು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕಳಸದ ಹತ್ರ ಇಡೋದು ನಿಮಗೆ ಗೊತ್ತಾಯಿತು ಏನೆಲ್ಲ ಇಡಬೇಕಾಗುತ್ತೆ ಅಂತ. ಇನ್ನು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋ ಪ್ಲೇಟ್ಗೆ ಏನೆಲ್ಲ ಇಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಮಡ್ಲಕ್ಕಿಗೆ ನೀವು ಮುಖ್ಯವಾಗಿ ಅಕ್ಕಿ ಬೇಕಾಗುತ್ತೆ. ನೀವೊಂದು ಸೇರಾದರೂ ಆಗಲಿ, ಒಂದು ಪಾವು ಆದರೂ ಆಗಲಿ ಅಕ್ಕಿನ ತೆಗೆದುಕೊಳ್ಳಿ. ಒಂದು ಬಟ್ಲ, ಒಂದು ಸೇರು, ಒಂದು ಪಾವು ಅಕ್ಕಿ ಅಷ್ಟನ್ನು ತೆಗೆದುಕೊಳ್ಳಿ. ಅರಿಶಿಣ, ಕುಂಕುಮ, ಹಾಗೆ ಒಂದು ಬೆಲ್ಲದ ಅಚ್ಚು, ಒಂದು ಕೊಬ್ಬರಿ ಅಚ್ಚು, ಕೊಬ್ಬರಿನ ಕಟ್ ಮಾಡಿರೋಂಥ ಕೊಬ್ಬರಿ ಆಗಲಿ ಅಥವಾ ಇಡೀ ಕೊಬ್ಬರಿ ಆಗಲಿ ಇಡಿ. ಡ್ರೈ ಫ್ರೂಟ್ಸ್ ಇಡಬೇಕಾಗತ್ತೆ, ವಿಳೆದೆಲೆ, ಅಡಿಕೆ, ಅದ್ರ ಜೊತೆಗೆ ಒಂದು ಅರಿಶಿಣದ ಕೊಂಬು, ಹಾಗೆಯೇ ಕಾಣಿಕೆ ಇಡಬೇಕಾಗುತ್ತೆ. ಒಂದು 11 ರೂಪಾಯೋ 101 ರೂಪಾಯೋ ಕಾಣಿಕೆ. ಹಾಗೆಯೇ ಈ ಗಂಗಮ್ಮನ ಅಚ್ಚು ಅಂತ ಸಿಗುತ್ತೆ ನಿಮಗೆ, ಆ ಗಂಗಮ್ಮನ ಅಚ್ಚು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಇಡಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ಗಳನ್ನ ನೀವು ಆ ಕೊಬ್ಬರಿ, ಕಟ್ ಮಾಡಿರೋ ಕೊಬ್ಬರಿ ಒಳಗಡೆ ತುಂಬಿ ಈ ರೀತಿ. ಆಮೇಲೆ ತೆಂಗಿನಕಾಯಿ ಒಂದು ಇಡ್ತೀನಿ ಅಂದರೆ ತೆಂಗಿನಕಾಯಿ ಇಡಿ. ಹಾಗೆ ಒಂದು ಅಮ್ಮನವ್ರಿಗೆ ಬ್ಲೌಸ್ ಪೀಸ್ ಇಡಬೇಕಾಗತ್ತೆ. ಈ ಬ್ಲೌಸ್ ಪೀಸ್ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬರುವಂಥ ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಕೊಡ್ತೀನಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದರೆ ಒಂದು 5 ಬ್ಲೌಸ್ ಪೀಸ್ನ ಒಂದು 5 ಜನಕ್ಕಾದರೂ ಕೊಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಾಂದರೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಬಳೆಗಳು ಅದನ್ನು ನೀವು ಕೊಡ್ಬೋದು. ಹಾಗೆ ಕಳಸಕ್ಕೆ ನೀವು ಸೀರೆ ಉಡಿಸ್ತೀರಲ್ವಾ, ಒಂದು ಬ್ಲೌಸ್ ಪೀಸನ್ನ ಇಟ್ಬಿಟ್ಟು ಅನಂತರ ನೀವು ಸೀರೆಯನ್ನು ಉಡಿಸಿ. ಇದಕ್ಕೂ ಕೂಡ ನಿಮಗೆ ಒಂದು ಬ್ಲೌಸ್ ಪೀಸ್ ಬೇಕಾಗುತ್ತೆ. ಮುತ್ತೈದೆಯರಿಗೆ ಕೊಡ್ತೀನಿ ಅಂದರೆ ಅದಕ್ಕೂ ಕೂಡ ಬ್ಲೌಸ್ ಪೀಸ್ ತೊಗೊಳ್ಬೋದು, ಇಲ್ಲಾಂದ್ರೂ ತೊಂದರೆ ಇಲ್ಲ. ಆದರೆ ಮಡ್ಲಕ್ಕಿಗೆ ಒಂದು ಬ್ಲೌಸ್ ಪೀಸ್ನ ನೀವು ಇಡಿ. ಮಡ್ಲಕ್ಕಿ ತಟ್ಟೆಗೆ ಏನೆಲ್ಲ ಇಡಬೇಕು ಅಂತ ಗೊತ್ತಾಯ್ತಲ್ವ. ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ಅರಿಶಿಣದ ಕೊಂಬು, ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಇಡ್ತೀನಿ ಅಂದರೆ ತೆಂಗಿನಕಾಯಿ, ಒಂದು ಕೊಬ್ಬರಿ, ಅರ್ಧ ಭಾಗದಷ್ಟು ಕೊಬ್ಬರಿ, ಅದರೊಳಗಡೆ ಡ್ರೈ ಫ್ರೂಟ್ಸ್ ಇಡಿ. ಹಾಗೆ ಗಂಗಮ್ಮನ ಅಚ್ಚು ಅಂತ ಸಿಗುತ್ತೆ ಅದನ್ನು ಇಡಿ. ಹಾಗೆ ಬಳೆಗಳನ್ನು ಇಡಿ. ಇಷ್ಟು ನಿಮಗೆ, ಹಾಗೆ ಬ್ಲೌಸ್ ಪೀಸ್, ಇಷ್ಟು ನಿಮಗೆ ಮಡ್ಲಕ್ಕಿ ಅಮ್ಮನವ್ರಿಗೆ ಇಡೋದಕ್ಕೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಹಾಗೆಯೇ ಲಕ್ಷ್ಮೀ ಪೂಜೆಗೆ ಏನೆಲ್ಲ ಇಡಬೇಕು, ಗೋಮತಿ ಚಕ್ರ, ಕವಡೆ, ಹಾಗೆಯೇ ತಾವರೆ ಬೀಜ, ಅರಿಶಿಣದ ಕೊಂಬು, ಬಟ್ಲೆ ಅಡಿಕೆ, ಈ ಒಂದು ಗುಲ್ಗಂಜಿ ಏನು ಬರುತ್ತೆ ಅದು, ಸಾಧ್ಯವಾದರೆ ಶಂಖಗಳು ಸಿಕ್ಕಿದ್ರೆ ಅದು ಕೂಡ ನೀವು ಇಡ್ಬೋದು. ಇದು ಕೂಡ ತುಂಬಾ ಶ್ರೇಷ್ಠ, ಅಮ್ಮನವ್ರಿಗೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಇದನ್ನು ಇಡಿ. ಹಾಗೆ ಇಷ್ಟು ಇಡಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅದಾದಮೇಲೆ ನೀವು ಈ ಒಂದು ಏನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ತರಬೇಕಾಗಿರೋ ಐಟಮ್ಸ್ಗಳನ್ನ ಕೂಡ ನೀವು ತರಬೇಕಾಗತ್ತೆ. ಅದೆಲ್ಲ ಏನು ಅಂತ ಹೇಳ್ತೀನಿ. ಹಾಗೆಯೇ ತಟ್ಟೆಗಳನ್ನ ನಾನು ಆಗಲೇ ತಿಳಿಸ್ಕೊಟ್ಟೆ. ಹಾಗೆ ನಿಮಗೆ ಫ್ರೂಟ್ಸ್ ಎಲ್ಲ ಇಡಬೇಕಾಗುತ್ತೆ ಅಮ್ಮನವರಿಗೆ. ನಿಮ್ಮ ಅನುಕೂಲತೆ ತಕ್ಕಾಗಿ ಒಂದು 5 ಥರ ಫ್ರೂಟ್ಸ್ ಇಡ್ತೀನೋ ಇಲ್ಲ 3 ಥರ ಫ್ರೂಟ್ಸ್ ಇಡ್ತೀನೋ ಅಂತ ಯೋಚನೆ ಮಾಡಿ ನೀವು ಇಡಿ. ಹೂವು ಅಷ್ಟೇ ಸುಗಂಧ ಭರಿತವಾದ ಹೂಗಳು ಬೇಕಾಗುತ್ತೆ ಅಮ್ಮನವ್ರಿಗೆ. ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಈ ಥರ ನೋಡಿ ಒಂದು 5 ಥರ ಹೂವು ಇಡ್ತೀನಿ, 3 ಥರ ಇಡ್ತೀನಿ. ನಿಮ್ಮ ಅನುಕೂಲತೆಗೆ ತಕ್ಕಾಗಿಡಿ. ಅಮ್ಮನವರಿಗೆ ಒಂದು ಸೇವಂತಿಗೆ ಹಾರ ಆಗಲಿ, ಮಲ್ಲಿಗೆ ಹಾರ ಆಗಲಿ, ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಹಾಕಬೇಕಾಗತ್ತೆ. ತಾವರೆ ಹೂವು ತಂದು ಇಡೋದನ್ನು ಮರಿಬೇಡಿ. ಒಂದು 2 ತಾವರೆ ಹೂವು ಆದರೂ ನೀವು ತಂದು ನೀವು ಪೂಜೆಯಲ್ಲಿ ಇಡಬೇಕಾಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇಷ್ಟು ನಿಮಗೆ ಬೇಕಾಗುತ್ತೆ ಅಮ್ಮನವರಿಗೆ ಜೋಡಿಸೋದಕ್ಕೆ. ಹಾಗೆ ಇನ್ನು ಬಂದಂಥವ್ರಿಗೆ ಬಳೆಗಳು ಕೊಡೋದಕ್ಕೆ ಬಳೆಗಳು ಬೇಕಾಗುತ್ತೆ. ಆಮೇಲೆ ಅರಿಶಿನ ಕುಂಕುಮ, ಹೊಸದಾಗಿ ನೀವು ಅರಿಶಿನ ಕುಂಕುಮ ತರಬೇಕಾಗತ್ತೆ. ಹಾಗೆಯೇ ಅದರ ಜೊತೆಗೆ ವಿಳೆದೆಲೆ ಅಡಿಕೆ ನೀವು ಬಂದವರಿಗೆ ತಾಂಬೂಲ ಕೊಡೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ಬಾಳೆಹಣ್ಣು ಬೇಕಾಗುತ್ತೆ. ತೆಂಗಿನಕಾಯಿ ತಾಂಬೂಲ ಕೊಡ್ತೀನಿ ಅಂದರೂ ಕೂಡ ನೀವು ಬಂದವರಿಗೆ ತೆಂಗಿನಕಾಯಿ ತಾಂಬೂಲನೂ ಕೊಡ್ಬೋದು, ಬಾಳೆಹಣ್ಣು ತಾಂಬೂಲನೂ ಕೊಡ್ಬೋದು. ಹಾಗೆ ಅಮ್ಮನವ್ರಿಗೆ ಏನಾದರೂ ಪ್ರಸಾದವಾಗಿ ಮಾಡಿದ್ದೀನಿ ಅಂದರೆ ಅದನ್ನು ಕೂಡ ಬಂದಂಥ ಮುತ್ತೈದೆಯರಿಗೆ ನೀವು ಕೊಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಗಮನವಾಗಿ ನೀವು ಇಟ್ಕೊಳ್ಳಿ. ಪೂಜಾ ಸಾಮಗ್ರಿಗಳು ಇದೆಲ್ಲ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಫಸ್ಟೇ ಲಿಸ್ಟ್ ಹಾಕ್ಕೊಂಬಿಡಿ. ಹಾಗೆಯೇ ಇನ್ನು ನೀವು ಮಾರ್ಕೆಟಿಂದ ತರುವಂಥದ್ದು ಏನಿರುತ್ತೆ ಅದನ್ನು ನೀವು ತರೋದನ್ನು ಇಟ್ಕೊಳ್ಳಿ. ಬಾಳೆಕಂದುಗಳು ಬೇಕಾಗುತ್ತೆ, 2 ಆ ಕಡೆ ಈ ಕಡೆ ಅಲಂಕಾರಕ್ಕೆ ಬಾಳೆಕಂದುಗಳು. ಇಲ್ಲ ಅಂದರೂ ತೊಂದರೆ ಇಲ್ಲ, ಅದನ್ನು ಕೂಡ ಮಾಡಬೇಕು. ಮುಖ್ಯವಾಗಿ ಮಾವಿನ ತೋರಣ ಬೇಕಾಗುತ್ತೆ. ಮಾವಿನ ತೋರಣ ಮುಂಬಾಗಿಲಿಗೆ ಮಾವಿನ ತೋರಣ ಬೇಕಾಗುತ್ತೆ. ಮಾವಿನ ಸೊಪ್ಪನ್ನು ತಗೊಳ್ಳಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿಯೇ ಮನೆ ಬಾಗಿಲನ್ನ ಸ್ವಚ್ಛಗೊಳಿಸ್ಬಿಟ್ಟು ರಾತ್ರಿಯೇ ಎಲ್ಲ ಮಾಡಿಕೊಂಡು ರಾತ್ರಿಯೇ ರಂಗೋಲಿ ಇಡೋ ಅಂಥದ್ದೆಲ್ಲ ಮಾಡ್ತೀರ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಬೆಳಗಿನ ಜಾವನೇ ನೀವು ಇದನ್ನು ಮಾಡ್ಕೊಳ್ಬೇಕು. ಒಂದು 4 ಗಂಟೆಗೆ ಮಾಡ್ಕೊಂಬಿಡಿ. ಹೊರಗಡೆ ಎಲ್ಲ ಶುಭ್ರಗೊಳಿಸ್ಕೊಂಡು ಒಂದು ಏನೆಲ್ಲ ರಂಗೋಲಿ, ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಹೊರಗಡೆ 2 ದೀಪಗಳನ್ನು ಉರಿಸಿ. ತುಳಸಿ ಕಟ್ಟೆ ಇದ್ದರೆ ಅಲ್ಲೂ ಕೂಡ ದೀಪ ಉರಿಸಿ. ಬಾಗಿಲಲ್ಲಿ 2 ದೀಪವನ್ನು ನೀವು ಹಚ್ಚಿ ಉರಿಸ್ಬೇಕಾಗತ್ತೆ. ಹಾಗೆ ಇದನ್ನು ಗಮನ ಇಟ್ಕೊಳ್ಳಿ.
ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಏನೆಲ್ಲ ಬೇಕು ಪೂಜಾ ಸಾಮಗ್ರಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳಿದಂತೆ ಕವಡೆಗಳು, ಹಾಗೆಯೇ ಈ ಗೋಮತಿ ಚಕ್ರ, ಹಾಗೆ ತಾವರೆ ಬೀಜ, ಗುಲ್ಗಂಜಿ, ಶಂಖಗಳು, ಬಟ್ಲೆ ಅಡಿಕೆ, ಗುಂಡೆ ಅಡಿಕೆಗಳು, ಹಾಗೆ ಅರಿಶಿನ ಗೊನೆ, ಇದೆಲ್ಲ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದರದ್ದೆಲ್ಲ ಕರೆಕ್ಟಾಗಿ ಲಿಸ್ಟ್ ಹಾಕೊಳ್ಳಿ. ಹಾಗೆ ಈ ಒಂದು ಕಳಸಕ್ಕೆ ನೀವೇನು ಇಡ್ತೀರಾ ತೆಂಗಿನಕಾಯಿ, ಅದಕ್ಕೆ ಬೊಟ್ಟೆಲ್ಲ ಇಡಬೇಕಲ್ಲ, ಅದಕ್ಕೆ ನಿಮಗೆ ಗಂಧದ ಪೌಡ್ರು ಸಿಗುತ್ತೆ. ಅದನ್ನು ಗಂಧದ ಪೌಡ್ರು ತೊಗೊಂಬಂದು ಇಟ್ಕೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ ಫಸ್ಟ್ ನೀವು ಗ್ರಂಥಿಗೆ ಅಂಗಡಿಗೆ ಹೋದ ತಕ್ಷಣ ಫಸ್ಟು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ. ಅರಿಶಿನ ಕುಂಕುಮ ತೊಗೊಂಡು ಕಟ್ಟಿಸ್ಕೊಂಡ್ಮೇಲೆ ಇನ್ನು ಉಳಿದಿರೋ ಪದಾರ್ಥಗಳನ್ನೆಲ್ಲ ನೀವು ಕಟ್ಟಿಸ್ಕೊಳ್ಬೇಕಾಗುತ್ತೆ. ಕೊಡೋಕ್ಕೆ ಏನೆಲ್ಲ ಮುತ್ತೈದೆಯರು ಕೊಡೋಕ್ಕೆ ವಿಳೆದೆಲೆ ಬೇಕಾಗುತ್ತೆ, ಅರಿಶಿನ ಕುಂಕುಮಗಳು ಬೇಕಾಗುತ್ತೆ, ಅಡಿಕೆಗಳು ಬೇಕಾಗುತ್ತೆ, ಹಾಗೆ ಬಳೆಗಳು ಬೇಕಾಗುತ್ತೆ. ಬ್ಲೌಸ್ ಪೀಸ್ ಕೊಡ್ತೀನಿ ಅಂದರೆ ಬ್ಲೌಸ್ ಪೀಸ್ ಕೊಡಬೇಕಾಗುತ್ತೆ. ಅದಕ್ಕೆಲ್ಲ ನೋಡಿಕೊಂಡು ನೀವು ತೆಗೆದುಕೊಳ್ಳಿ. ಆಮೇಲೆ ದೀಪದ ಎಣ್ಣೆ ಬೇಕಾಗುತ್ತೆ. ನೀವು ಎಳ್ಳೆಣ್ಣೆ ಹಾಕ್ತೀರ ಅಂದರೆ ಎಳ್ಳೆಣ್ಣೆ ಹಾಕಿ. 5 ಥರದ ದೀಪದ ಎಣ್ಣೆ ಬರುತ್ತೆ, ಅದನ್ನು ಹಾಕ್ತೀನಿ ಅಂದರೆ ಅದನ್ನು ಹಾಕ್ಬೋದು. ಇಲ್ಲ ತುಪ್ಪದಲ್ಲಿ ದೀಪ ಉರಿಸ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಸ್ಕೊಬೋದು. ಹಾಗಾಗಿ ಈ ಬತ್ತಿಗಳನ್ನ ಗಮನ ಇಟ್ಕೊಳ್ಳಿ. ಬತ್ತಿಗಳು ಬೇಕಾಗುತ್ತೆ, ಗೆಜ್ಜೆ ವಸ್ತ್ರಗಳು ಬೇಕಾಗುತ್ತೆ. ನೀವು ಗೆಜ್ಜೆ ವಸ್ತ್ರ ಒಂದು 5 ಎಳೆ ಹಾಕಬೇಕಾಗುತ್ತೆ. ಅಮ್ಮನವ್ರಿಗೆ 5 ಎಳೆ ಗೆಜ್ಜೆ ವಸ್ತ್ರ ಹಾಕಿ. ಈಗ ಅಲಂಕಾರಿಕವಾಗಿ ಡಿಸೈನ್ ಆಗಿರೋ ಗೆಜ್ಜೆ ವಸ್ತ್ರ ಕೂಡ ಸಿಗುತ್ತೆ, ಹಾಗಾಗಿ ಅದನ್ನು ಕೂಡ ನೀವು ತಂದು ಹಾಕ್ಬೋದು. ಹಾಗೆ ಅಮ್ಮನವ್ರಿಗೆ ನೀವು ಒಡವೆಗಳನ್ನ ಅಲಂಕಾರ ಮಾಡ್ತೀರಲ್ವ, ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಯಾಕಂದರೆ ನೀವು ಅಮ್ಮನವರಿಗೆ ಅಂತಲೇ ಒಂದು ಆರ್ಟಿಫಿಷಿಯಲ್ ಒಡವೆಗಳನ್ನ ನೀವು ಹಾಕ್ತೀರಾ ಅಂದರೆ ಅದನ್ನು ನೀವು ಹಾಕ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಅದನ್ನು ಅಮ್ಮನವ್ರಿಗೆ ಅಂತಲೇ ಸಪ್ರೇಟಾಗಿ ತಂದಿಟ್ಕೊಳ್ಳಿ. ಅಲಂಕಾರಕ್ಕೆ ಅಂತ ಜಡೆ ಎಲ್ಲ ಹಾಕ್ತಿರಲ್ವ, ಅದನ್ನು ಅಷ್ಟೇ ನೀವು ಉಪಯೋಗಿಸ್ಬಾರ್ದು. ಈ ವರಮಹಾಲಕ್ಷ್ಮಿಗೆ ಏನು ಕೂರಿಸೋದಕ್ಕೆ ಅಂತ ಹೇಳ್ಬಿಟ್ಟು ನೀವು ತರ್ತಿರೋ ಅದನ್ನು ನೀವು ಅಮ್ಮನವರಿಗೆ ಹಾಕಬೇಕಾಗುತ್ತೆ. ಯಾಕಂದರೆ ಅಮ್ಮನವರಿಗೆ ಅಂತ ಸಪ್ರೇಟಾಗಿ ಎತ್ತಿಟ್ಬಿಡಿ, ಅದನ್ನು ನೀವು ಉಪಯೋಗಿಸೋಕೆ ಹೋಗ್ಬೇಡಿ. ಚಿನ್ನದ ಒಡವೆಗಳನ್ನ ನೀವು ಬೇಕಾದರೆ ಉಪಯೋಗಿಸ್ಕೊಳ್ಬೋದು, ಆದರೆ ಇವನ್ನೆಲ್ಲ ನೀವೇನು ಉಪಯೋಗಿಸೋಕೆ ಹೋಗ್ಬೇಡಿ, ಅದು ಅಷ್ಟೊಂದು ಶ್ರೇಷ್ಠತೆ ಅಲ್ಲ. ಹಾಗಾಗಿ ಅಲಂಕಾರಿಕವಾಗಿ ಏನಾದರೂ ತಂದರೆ ಅಮ್ಮನವ್ರಿಗೆ ಅಂತಲೇ ಸಪ್ರೇಟಾಗಿಡಿ. ಮಂಗಳಸೂತ್ರ ನೀವೇನಾದರೂ ತಂದು ಹಾಕ್ತೀನಿ ಅಂದ್ರೂ ಅಷ್ಟೇ, ಅದನ್ನು ಕೂಡ ಅಷ್ಟೇ ಸಪ್ರೇಟಾಗಿ ಇಡ್ಬೋದು. ಇಲ್ಲಾಂದರೆ ಒಂದು ಅರಿಶಿನ ಕೊನೆಯಲ್ಲೇ ನೀವು ಮಂಗಳಸೂತ್ರ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇದಕ್ಕೆ ನಿಮಗೆ ಅಂಗುನೂಲು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನು ಕೂಡ ನೀವು ತಂದಿಟ್ಕೊಳ್ಬೇಕು. ಈ ಲಾವಂಚ ಬೇರೋ ಅಂಗುನೂಲು, ಜಾವತ್ ಪತ್ರ, ಜಾವತ್ ಪೌಡ್ರು, ಇದೆಲ್ಲ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಹಾಗೆ ಸುಗಂಧ ದ್ರವ್ಯ ಕೂಡ ಸಿಗುತ್ತೆ. ಅರಿಶಿನ, ಕುಂಕುಮ, ಸುಗಂಧ ದ್ರವ್ಯ, ಉದ್ಬತ್ತಿ, ಕರ್ಪೂರ, ಧೂಪಗಳು ಇವೆಲ್ಲ ಬೇಕಲ್ವಾ, ಅದೆಲ್ಲ ಕೂಡ ಗಮನ ಇಟ್ಕೊಳ್ಳಿ. ಬತ್ತಿಗಳು ಬೇಕಾಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಬರ್ಕೊಳ್ಳಿ. ಅಡಿಕೆಗಳು, ವಿಳೆದೆಲೆ ಇವೆಲ್ಲ ಕೂಡ ನೀವು ಬರ್ಕೊಳ್ಬೇಕಾಗತ್ತೆ. ಬಳೆಗಳು ಬೇಕಾಗುತ್ತೆ ಅಮ್ಮನವರಿಗೆ ಇಡೋದಕ್ಕೆ, ಮಡ್ಲಕ್ಕಿಗೆ ಇಡೋದಕ್ಕೆ. ಹಾಗೆ ಅಮ್ಮನವ್ರಿಗೆ ಅಲಂಕಾರವಾಗಿ ನೀವು ಇಡ್ತೀವಿ ಅಂದರೆ ಒಂದು ಪಿಂಡಿ ಬಳೆನ ನೀವು ತಂದಿಡ್ಬೋದು. ನಿಮ್ಮ ಅನುಕೂಲತೆ ನೋಡಿಕೊಂಡು ನೀವು ಇಡಿ. ತಟ್ಟೆಗಳು ಇಡಬೇಕಾದ್ರೆ ಇಷ್ಟು ತಟ್ಟೆ, ಆಮೇಲೆ ತಟ್ಟೆ ಜೋಡಿಸುವಾಗಲೂ ಅಷ್ಟೇ ಬೆಸ ಸಂಖ್ಯೆಯಲ್ಲಿ ಇರಲಿ. 5 ತಟ್ಟೆ, 7 ತಟ್ಟೆ, 9 ತಟ್ಟೆ, 11 ತಟ್ಟೆ, 21 ತಟ್ಟೆ ಈ ರೀತಿ ಇರಲಿ. ಸಾಧ್ಯವಾದಷ್ಟು ಆ ಥರ ಜೋಡಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ದೀಪಗಳು ಅಷ್ಟೇ, 5 ದೀಪ ಇಲ್ಲಾಂದರೆ 2 ದೀಪ ಅಥವಾ 3 ದೀಪ ಕೂಡ ಇಡ್ಬೋದು. ಕಾಮಾಕ್ಷಿ ದೀಪ ಸೇರಿಬಿಟ್ಟು 5 ದೀಪನಾದರೂ ಇಡಬೇಕಾಗುತ್ತೆ. ಹಾಗೆ ಅಮ್ಮನವರಿಗೆ ಆರತಿ ಕೂಡ ರೆಡಿ ಮಾಡಬೇಕಾಗುತ್ತೆ, ಕೆಂಪಾರತಿ. ಅದ್ರ ಬಗ್ಗೆನೂ ಕೂಡ ಗಮನ ಇಟ್ಕೊಳ್ಳಿ. ಕೆಂಪಾರತಿ ಮಾಡಬೇಕಾಗುತ್ತೆ, ಅದನ್ನು ಕೂಡ ಮಾಡಬೇಕಾಗುತ್ತೆ. ಕಳಸಕ್ಕೆ ಹಾಗೆ ತಟ್ಟೆ ಜೋಡಿಸೋದು, ಹಾಗೆಯೇ ಆರತಿ ಇಷ್ಟೆಲ್ಲ ಬೇಕಾಗುತ್ತೆ. ಅದಕ್ಕೇನೆಲ್ಲ ಸಾಮಗ್ರಿಗಳು ಬೇಕು, ಹೂವು, ಹಣ್ಣು, ತೋರಣ, ಅದೆಲ್ಲ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಮನೆ ಮುಂದೆ ರಂಗೋಲಿ ಬಿಡಿಸ್ತೀನಿ ಕಲರ್ದು ಅಂತೇಳಿ ಆ ಬಣ್ಣದ ರಂಗೋಲಿಗೂ ಕೂಡ ನೀವು ಇದು ಮಾಡ್ಕೊಳ್ಬಹುದು. ಹಾಗೆಯೇ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಅಮ್ಮನವರಿಗೆ ಅಷ್ಟದಳ ಪದ್ಮ ಬಿಡಿಸೋದಕ್ಕೆ. ಕಳಸದ್ದು ಏನಿದೆ ಮಣೆ ಮೇಲೆ ಬಿಡಿಸೋದಕ್ಕೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇದಿಷ್ಟೆಲ್ಲ. ಆಮೇಲೆ ಬಾಳೆಕಂದು ಅದು ಕೂಡ ನಾನು ಹೇಳಿದ್ದೀನಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ಬೇಕಾಗುತ್ತೆ. ಭಕ್ತಿ ಶ್ರದ್ಧೆಯಿಂದ ಬೇಗ ನೀವಿದ್ದು ನೀವೊಂದು ಕರೆಕ್ಟಾಗಿ ನೀವು ಮಾಡ್ಕೊಳ್ಬೇಕು. ಇಡೀ ರಾತ್ರಿ ಆಮೇಲೆ ಏನು ಮಾಡಬೇಕು, ಕೆಲವ್ರು ಏನು ಮಾಡಿಬಿಡ್ತಾರೆ, ರಾತ್ರಿನೇ ಕಳಸನ ಕೂರಿಸ್ಬಿಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೆಲ್ಲ ಅಲಂಕಾರ ಸೀರೆ ಎಲ್ಲ ಉಡಿಸಿದ್ರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಕಳಸಕ್ಕೆ ನೀರನ್ನು ಚೆಂಬಿಟ್ಟು, ಕಳಸಕ್ಕೆ ನೀರು ಹಾಕ್ಬಿಟ್ಟು ಒಂದು ಚೆಂಬಿಟ್ಟು ಸೀರೆ ಎಲ್ಲ ಉಡಿಸಿದ್ರು ಕೂಡ ಆ ಕಾಯಿ ಕೂರಿಸ್ತಿರಲ್ವ, ಆ ಕಳಸದೊಳಗಡೆ ವಸ್ತುಗಳನ್ನೆಲ್ಲ ಹಾಕ್ತಿರಲ್ವ, ಅದೆಲ್ಲ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಕಿ. ನೀವು ಯಾವಾಗಂದ್ರೆ ಅವಾಗ ಹಾಕ್ಬೇಡಿ. ಒಂದು 5 ಗಂಟೆ, 4:30, 5 ಗಂಟೆ, 5:15, 6 ಗಂಟೆ ಒಳಗಡೆ ನೀವು ಹಾಕಿದ್ರು ಕೂಡ ನಡೆಯುತ್ತೆ. ಈ ಟೈಮಿಂಗ್ಸ್ ಕರೆಕ್ಟಾಗಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಮನೆ ಶುಭ್ರಗೊಳಿಸ್ಕೊಳ್ಳೋದು, ಈ ಐಟಮ್ಗಳನ್ನೆಲ್ಲ ತಂದಿಟ್ಕೊಳ್ಳೋದು, ಕರೆಕ್ಟ್ ಸಮಯದಲ್ಲಿ ನೀವು ಅಮ್ಮನವ್ರು ಕೂರಿಸೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇಟ್ಕೊಳ್ಳಿ. ಹಾಗೆ ಇನ್ನೂ ಒಂದು, ಫಸ್ಟ್ ಟೈಮ್ ನೀವು ಕೂರಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ನಿಮಗೆ. ಅದನ್ನು ತಪ್ಪದೇ ತರಬೇಕಾಗುತ್ತೆ ನೀವು. ಯಾಕಂದರೆ ಅದಿಲ್ಲದೆ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ವ್ರತದ ಪುಸ್ತಕ ತನ್ನಿ, ಅದರಲ್ಲಿ ನಿಮಗೆ
ಅಷ್ಟೋತ್ತರಗಳಿರುತ್ತೆ, ಸಹಸ್ರನಾಮಾವಳಿಗಳಿರುತ್ತೆ, ಅದೆಲ್ಲದು ಕೂಡ ಇರುತ್ತೆ. ಹಾಗೆ ಕತೆ ಇರುತ್ತೆ. ಅದನ್ನೆಲ್ಲ ಸಾಧ್ಯವಾದರೆ ಆ ದಿನ ನೀವು ಓದೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನೆಲ್ಲ ಓದಬೇಕು, ಓದಿದಷ್ಟು ಕೂಡ ಒಳ್ಳೆಯದು. ಹಂಗಾಗಿ ಅದನ್ನು ಓದ್ಕೊಳ್ಳಿ. ಹಾಗೆ ನಾನು ಏನೆಲ್ಲ ತಿಳಿಸ್ಕೊಟ್ಟೆ ಅಷ್ಟು ಪದಾರ್ಥಗಳನ್ನ ನೀವು ತಂದಿಟ್ಕೊಳ್ಳಿ. ಹಾಗೆ ಅಮ್ಮನವರಿಗೆ ನೀವು ಫಸ್ಟು ಬೆಳಗ್ಗೆ ಒಂದು ಪೂಜೆ ಮುಗಿಸ್ಬಿಡಿ. ಬೆಳಗ್ಗೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಒಂದು ಪೂಜೆ ಮುಗಿಸುವಾಗ ನೀವು ಒಂದು ಅಮ್ಮನವ್ರಿಗೆ ಒಂದು ಹಾಲನ್ನು ಇಟ್ಟು ನೈವೇದ್ಯ ಮಾಡಿ. ಹಸಿ ಹಾಲನ್ನು ಇಟ್ಟು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡಿ. ಇನ್ನು ಎರಡನೇ ಬಾರಿ ನೀವು ಪೂಜೆ ಮಾಡಬೇಕಾದ್ರೆ ಆವಾಗ ನೀವು ಅಮ್ಮನವ್ರಿಗೆ ಒಂದು ಒಬ್ಬಟ್ಟನ್ನು ಮಾಡಿ ನೈವೇದ್ಯವಾಗಿ ಕೊಡಿ. ಯಾಕಂದರೆ ಅಮ್ಮನವ್ರಿಗೆ ಒಬ್ಬಟ್ಟು ಅಂದರೆ ಬಹಳ ಇಷ್ಟ. ಹಾಗಾಗಿ ಒಬ್ಬಟ್ಟು, ಒಂದು ಲೆಮನ್ ರೈಸು, ಈ ರೀತಿ ಪದಾರ್ಥಗಳನ್ನ ನೀವು ಮಾಡಿ ಅಮ್ಮನವರಿಗೆ ನೈವೇದ್ಯ. ಕೆಲವರಿಗೆ ನೈವೇದ್ಯ ಏನಿಡಬೇಕು ಅಂತ ಕೂಡ ಗೊತ್ತಾಗಲ್ಲ. ಹಂಗಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಹಣ್ಣು, ಈ ಒಂದು ಹೂವು ಎಲ್ಲ ಹಾಕಿ ಎಲ್ಲ ಅಲಂಕಾರ ಮಾಡಿ ದೀಪ ಎಲ್ಲ ಬೆಳಗಿಸುವಾಗ ಒಂದು ಲೋಟ ಹಸಿ ಹಾಲನ್ನು ಇಟ್ಟು ನೀವು ಅಮ್ಮನವರಿಗೆ ನೈವೇದ್ಯ ಮಾಡಿ. ಅದಾದಮೇಲೆ ನೀವು ಒಂದು ಒಬ್ಬಟ್ಟನ್ನು ಮಾಡಬೇಕಾಗುತ್ತೆ. ಹಾಗೆ ಫಸ್ಟು ನೀವು ಅಮ್ಮನವರಿಗೆ ಈ ಅಲಂಕಾರ ಎಲ್ಲ ಮಾಡಿ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ತೀರಲ್ವ, ಮೊದಲನೇ ಪೂಜೆ ನೀವು ಯಾವಾಗಲೂ ಅಷ್ಟೇ ಗಣಪತಿನ ಕೂರಿಸಿ ನೀವು ಮೊದಲನೇ ಪೂಜೆ ಮಾಡಬೇಕಂದ್ರೆ ಒಂದು ಚಿಕ್ಕದಾಗಿ ಒಂದು ಗಣಪತಿ ವಿಗ್ರಹ ನಿಮ್ಮ ಹತ್ರ ಬೆಳ್ಳಿದಿತ್ತು ಅಂದರೆ ಅದನ್ನು ಕೂರಿಸಿ ಅದಕ್ಕೆ ಒಂದು ಇಷ್ಟು ಗರಿಕೆ ಹುಲ್ಲುಗಳನ್ನು ಇಟ್ಟು ಅದಕ್ಕೂ ಕೂಡ ಒಂದು ಗೆಜ್ಜೆ ವಸ್ತ್ರ ಇಟ್ಟು ಅದಕ್ಕೂ ಸಿಹಿ ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಏನಾದ್ರು ನೈವೇದ್ಯವಾಗಿಟ್ಟು ನೀವು ಇಡ್ಬೋದು. ಇಲ್ಲ ನೀವು ಅರಿಶಿಣದಿಂದ ಕೂಡ ಗಣಪತಿನ ಮಾಡಿಕೊಂಡು ಅದನ್ನು ಕೂಡ ಒಂದು ವಿಳೆದೆಲೆ ಮೇಲೆ ಇಟ್ಟು ಅದಕ್ಕೂ ಕೂಡ ಗರಿಕೆ ಎಲ್ಲ ಇಟ್ಟು ನೀವು ಈ ರೀತಿ ಗಣಪತಿಗೆ ಅರ್ಶಿನ ಕುಂಕುಮ ಇಟ್ಟು ಫಸ್ಟ್ ಪೂಜಿಸಿದ ನಂತರವಷ್ಟೇ ನೀವು ವರಮಹಾಲಕ್ಷ್ಮಿಯನ್ನು ನೀವು ಪೂಜಿಸ್ಬೇಕು. ಫಸ್ಟು ಅಗ್ರವಾಗಿ ನೀವು ಗಣಪತಿ ಪೂಜೆ ಮಾಡಿದರೆ ನೀವು ವರಮಹಾಲಕ್ಷ್ಮಿನ ಪೂಜೆ ಮಾಡಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಗಣಪತಿ ಪೂಜೆ ಇಲ್ಲದೆ ಅನಂತರವಾಗಿ ನೀವು ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟೆ ನೀವು ಫಸ್ಟ್ ಗಣಪತಿ ಪೂಜೆ ಮಾಡದೆ ಡೈರೆಕ್ಟಾಗಿ ನೀವು ಲಕ್ಷ್ಮಿನ ಪೂಜೆ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಇದೆಲ್ಲ ಕೂಡ ಮುಖ್ಯವಾಗುತ್ತೆ. ಹಾಗೆ ಇನ್ನೂ ಒಂದು ವಿಷಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಇನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ದೆ ಯಾವುದೇ ಪೂಜೆ ಮಾಡಿದ್ರೆ ಅಷ್ಟೊಂದು ಶ್ರೇಷ್ಠ ಅಲ್ಲ. ನೀವು ಈ ಐಟಮ್ ಎಲ್ಲ ತರ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಇವತ್ತು ನಿನ್ನ ತಾಯಿ ನಾಳೆ ನೀನು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತೇ ನೀವೊಂದು ಲಕ್ಷ್ಮೀ ದೇವ್ರ ಫೋಟೋ ಮುಂದೆ ನೀವೊಂದು ದೀಪ ಹಚ್ಬಿಟ್ಟು, ತಾಯಿ ಈ ಸಲ ನನ್ನ ಕೂರಿಸ್ತಾ ಇದ್ದೀನಿ, ಈ ಥರ ನಾನು ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ, ಯಾವುದೂ ಕೂಡ ತೊಂದರೆ ಆಗದಿದೆ ನಿರ್ವಿಘ್ನವಾಗಿ ನಡೆಯೋ ಥರ ಮಾಡು ತಾಯಿ ಅಂತೇಳಿ ನೀವು ಕೈ ಮುಗಿದು ಗಣಪತಿಗೂ ಕೂಡ ಒಂದು ಕೈ ಮುಗಿದ್ಬಿಟ್ಟು ನಮ್ಮ ಮನೆಗೆ ನೀನು ಬಂದು ನಮ್ಮನ್ನು ನೆಲೆಸ್ಬಿಟ್ಟು ನಮ್ಮ ಕಷ್ಟನೆಲ್ಲ ಕಳಿ ತಾಯಿ ಅಂತ ಹೇಳ್ಬಿಟ್ಟು ನೀವು ಸಂಕಲ್ಪದ ಮುಖಾಂತರವಾಗಿ ಹಬ್ಬದ ಇನ್ನು ಉಳಿದಂಥ ಆಚರಣೆಗಳೆಲ್ಲ ಏನಿದೆ ಏನೆಲ್ಲ ನೀವು ಕೊಂಡು ತರಬೇಕು ಅದೆಲ್ಲ ಕೂಡ ನೀವು ಸಂಕಲ್ಪ ಮಾಡ್ಕೊಂಡ ನಂತರವೇ ನೀವು ತನ್ನಿ. ಇದು ಸಂಕಲ್ಪ ಬಹಳ ಮುಖ್ಯವಾಗುತ್ತೆ ಈ ಹಬ್ಬದಲ್ಲಿ. ಏನೋ ಮಾಡಿ ಏನೋ ಒಂದು ಕೂರಿಸಿ ಏನೋ ಒಂದು ಇನ್ನೊಬ್ಬರಿಗೆ ಪ್ರದರ್ಶನಕ್ಕೋಸ್ಕರ ಮಾಡ್ಕೊಳ್ಬೇಕು ಅಂತ ನೀವು ಮಾಡೋದಕ್ಕೆ ಹೋಗಲೇಬೇಡಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಇಷ್ಟು ನೀವು ಎಲ್ಲ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಗಣಪತಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡಿ ನೈವೇದ್ಯಗಳನ್ನು ನಾನು ತಿಳಿಸ್ಕೊಟ್ಟಂಗೆ ನೈವೇದ್ಯಗಳನ್ನ ಮಾಡಿ ಸಾಯಂಕಾಲ ಪುಷ್ಪಾರ್ಚನೆ ಆಗಲಿ ಅಥವಾ ಕುಂಕುಮಾರ್ಚನೆ ಆಗಲಿ ಮಾಡಿ. ಅಮ್ಮನವರಿಗೆ ಸಹಸ್ರನಾಮಾವಳಿ ನಿಮಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಫೋನಲ್ಲಿ ಕೂಡ ಸಹಸ್ರನಾಮಾವಳಿ ಇದೆ. ಫೋನಲ್ಲೇ ನೀವು ಲಕ್ಷ್ಮೀ ಸಹಸ್ರನಾಮಾವಳಿ ನಿಮ್ಮ ಹೇಳ್ಕೊಂಡು ಅಷ್ಟೋತ್ತರ ಹೇಳ್ಕೊಂಡು ಬೇಕಾದರೂ ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಬೋದು. ಲಕ್ಷ್ಮಿ ಚಿಕ್ಕದಾದ ವಿಗ್ರಹ ಇತ್ತು ಅಂದ್ರೆ ಅದರ ಮೇಲೆ ಕುಂಕುಮನ ಈ ಒಂದು ಉಂಗುರದ ಬೆರಳು ಹೆಬ್ಬರಳಿಂದ ಕುಂಕುಮವನ್ನು ತೆಗೆದುಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಬೋದು. ಅಥವಾ ಪುಷ್ಪಗಳನ್ನು ತಗೊಂಡು ಪುಷ್ಪಾರ್ಚನೆ ಕೂಡ ಮಾಡ್ಕೊಳ್ಬಹುದು ಅಷ್ಟೋತ್ತರ ಹೇಳ್ಕೊಂಡು. ಇಲ್ಲ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅಂದರೆ ಒಂದು ವೀಳ್ಯದೆಲೆ ಇಟ್ಕೊಳ್ಳಿ, ಅದ್ರ ಮೇಲೆ ಒಂದು ಬಟ್ಲಡಿಕೆ ಇಟ್ಕೊಂಡು ಅದಕ್ಕೂ ಕೂಡ ನೀವು ಈ ಎರಡು ಬೆರಳಿಂದ ಕುಂಕುಮಾರ್ಚನೆ ಮಾಡ್ಕೊಳ್ತಾ ಈ ಅಷ್ಟೋತ್ತರನ ನೀವು ಕೇಳ್ಕೊಳ್ಬೋದು. ಕಥೆಯನ್ನು ಕೂಡ ಓದ್ಕೊಳ್ಳಿ. ಅದಾದಮೇಲೆ ನೀವು ಬಂದಂಥ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಏನಾದರೂ ನೀವು ಮಾಡಿದ ಸಿಹಿಯನ್ನು ಬೇಕಾದರೂ ನೀವು ಕೊಡ್ಬೋದು, ಇಲ್ಲಾಂದರೆ ತಾಂಬೂಲ ಕೊಟ್ಟು ನೀವು ಕಳಿಸ್ಬೋದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಇದೆಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ನೀವು ಅಮ್ಮನವರಿಗೆ ಆರತಿಯನ್ನು ಮಾಡಿ ಒಂದು ಆರತಿಗೋಸ್ಕರ ಒಂದು ಹಾಡನ್ನು ತಾಯಿಗೆ ಹೇಳಿ ನಿಮ್ಮ ಇಷ್ಟೆಲ್ಲ ಮಾಡಿದ್ದೀನಿ ತಾಯಿ, ನೀನು ಯಾವುದಾದ್ರೂ ತಪ್ಪಿದರೆ ನನ್ನ ಕ್ಷಮಿಸು, ನಮ್ಮ ಮನೇಲಿ ಸ್ಥಿರಕಾಲ ನೀನು ಇರಬೇಕು ತಾಯಿ ಅಂತ ನೀವು ಅಮ್ಮನವ್ರ ಹತ್ರ ಬೇಡಿಕೊಂಡು ಅನಂತರವಾಗಿ ನೀವು ಕಳಸನ ವಿಸರ್ಜನೆ ಮಾಡಬೇಕಾಗತ್ತೆ. ಕಳಸ ವಿಸರ್ಜನೆ ಆದಮೇಲೆ ನೀವೇನೆಲ್ಲ ಒಂದು ಒಡವೆಗಳನ್ನ ಇಟ್ಟಿರ್ತೀರ, ಚಿನ್ನದ ಒಡವೆಗಳ ಮಾತ್ರ ಹಾಕ್ಕೊಳ್ಳಿ. ನೀವು ಆರ್ಟಿಫಿಷಿಯಲ್ ಇಟ್ಟಿದ್ವಿ ಅಂದರೆ ಅದನ್ನೆಲ್ಲ ಏನು ಮೈ ಮೇಲೆ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಮ್ಮನವ್ರಿಗೆ ಏನಾದ್ರು ಚಿನ್ನದ ಒಡವೆಗಳನ್ನ ಹಾಕಿರ್ತೀರಲ್ವ, ಆ ಚಿನ್ನದ ಒಡವೆಗಳನ್ನ ಪೂಜೆಯಿಂದ ತೆಗೆದ ತಕ್ಷಣ ವಿಸರ್ಜನೆ ಮಾಡಿ ತೆಗಿತೀರಲ್ವ ಮರುದಿನ, ಇವಾಗ ಕಳಸನ ನೀವು ಅಲ್ಗಾಡಿಸ್ಬಿಟ್ಟು ರಾತ್ರಿ ಬಿಟ್ಬಿಡಿ. ಮತ್ತೆ ಬೆಳಗ್ಗೆ ನೀವು ಅದನ್ನೆಲ್ಲ ತೆಗಿತೀರಲ್ವ, ಆವಾಗ ನೀವು ಆ ಸೀರೆ ಕೂಡ ಉಟ್ಕೊಂಡು ನೋಡಿ, ಹಾಗೆ ಒಡವೆಗಳನ್ನ ಕೂಡ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.
ಬರೋ ವರ್ಷದಿಂದ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ ಅಂತೇಳಿ. ಯಾಕಂದರೆ ಅಷ್ಟೊಂದು ಶ್ರೇಷ್ಠತೆ ಇದೆ ಈ ಪೂಜೆಗೆ. ಮಾಡುವಂಥ ರೀತಿ ಆಚರಣೆ ಪದ್ಧತಿಗಳನ್ನ ನಾವು ಕ್ರಮಬದ್ಧವಾಗಿ ನಾವು ಮಾಡಿದ್ವಿ ಅಂದರೆ ಖಂಡಿತ ಅಮ್ಮನವರು ಒಲಿದು ಬರ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದುವರೆಗೂ ಒಂದಷ್ಟು ಜನ ಯಾರೆಲ್ಲ ಕರೆಕ್ಟಾಗಿ ಹಬ್ಬ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ, ಏಳಿಗೆ ಕೂಡ ಆಗ್ತಾ ಇದೆ. ಹಾಗಾಗಿ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ. ಇನ್ನು ಈ ಕಳಸಕ್ಕೆ ಇಟ್ಟಿದಂಥ ಅಕ್ಕಿಗಳನ್ನ ಏನಿರುತ್ತೆ, ಮಡ್ಲಕ್ಕಿಗೆ ಇಟ್ಟಿದ್ದ ಅಕ್ಕಿಗಳೇನಿರುತ್ತೆ ಅದನ್ನೆಲ್ಲ ತೆಗೆದುಕೊಳ್ತೀರಲ್ವ, ಅದನ್ನು ಅಷ್ಟೇ ಆ ಅಕ್ಕಿಯಲ್ಲಿ ಒಂದಿನ ಸಿಹಿಯನ್ನು ಮಾಡಿ, ಈ ವಾರ ನೀವು ತೆಗೆದುಕೊಂಡ್ರೆ ಇಲ್ಲ ಮುಂದಿನ ಶುಕ್ರವಾರ ಸಿಹಿಯನ್ನು ಮಾಡಿ ಲಕ್ಷ್ಮೀ ಫೋಟೋ ಮುಂದೆ ನೈವೇದ್ಯವಾಗಿ ಇಡಿ. ಯಾಕಂದರೆ ಆ ಅಕ್ಕಿಯನ್ನು ಆ ಥರದನ್ನೇ ನಾವು ಬಳಸಬೇಕಾಗುತ್ತೆ. ಆ ಕೊಬ್ಬರಿ, ಅಕ್ಕಿ, ಬೆಲ್ಲ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನು. ಇನ್ನು ಈ ಗಂಗಮ್ಮನ ಹೆಚ್ಚಾಗಿರಲಿ ಅಥವಾ ಈ ವಿಳೆದೆಲೆ ಕಳಸಕ್ಕಿಟ್ಟಿರೋ ಎಲೆಗಳೆಲ್ಲ ಏನಿರುತ್ತೆ ಅದನ್ನು ಯಾವುದಾದ್ರೂ ಅರಿಯೋ ನೀರು ಸಿಕ್ಕಿದ್ರೆ ಅರಿಯೋ ನೀರಲ್ಲಿ ಬಿಟ್ಬಿಡಿ. ನಿಮಗೆ ಅರಿಯೋ ನೀರು ಅನುಕೂಲತೆ ಇಲ್ಲ ಅಂದರೆ ಯಾವುದಾದ್ರೂ ಹಸಿರು ಗಿಡದ ಹತ್ರ ನೀವು ಇದನ್ನು ಹಾಕ್ಬೋದು. ಎಲ್ಲಂದ್ರಲ್ಲಿ ತುಳಿಯುವಂಥ ಜಾಗದಲ್ಲೆಲ್ಲ ಅಮ್ಮನವ್ರಿಗೆ ಮುಡಿಸಿರುವಂಥ ಹೂಗಳಾಗಿರಲಿ ಎಲೆಗಳಾಗಿರಲಿ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಅಮ್ಮನವ್ರಿಗೆ ಇಟ್ಟಿದಂಥ ಮಡ್ಲಕ್ಕಿದು ಬಳೆ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನು ಕೂಡ ನೀವು ಧರಿಸ್ಕೊಳ್ಬಹುದು. ಒಡವೆಗಳನ್ನ ಕೂಡ ಹಾಕ್ಕೊಂಡು ಅನಂತರ ಬಿಚ್ಚಿಡಿ. ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಾಗೆಯೇ ಇಟ್ಬಿಡಿ. ಜಡೆ ಏನಾರು ಇಟ್ಟಿರೋ ಅದನ್ನು ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಾಗೆ ಇಟ್ಬಿಡಿ. ಅದನ್ನೆಲ್ಲ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಚಿನ್ನದ ಒಡವೆ, ಸೀರೆ ಅದನ್ನು ಮಾತ್ರ ಹಾಕ್ಕೊಂಡು ಅನಂತರವಾಗಿ ತೆಗೆದಿಡಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಸಾಧ್ಯವಾದಷ್ಟು ಈ ಫ್ರೂಟ್ಸು, ಈ ಪ್ರಸಾದಗಳೆಲ್ಲ ಏನು ಇಟ್ಟಿರ್ತೀರ, ತಟ್ಟೆ ಇಟ್ಟಿರ್ತೀರ ಅದನ್ನು ಸ್ವಲ್ಪ ಅಕ್ಕಪಕ್ಕದವರಿಗೆ ಹಂಚಿ, ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಹಂಚಿ, ತುಂಬಾ ಒಳ್ಳೆಯದಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ವಿಸರ್ಜನೆ ಮಾಡ್ಕೊಂಡಾದ್ಮೇಲೆ ಆ ಜಾಗ ಏನಿರುತ್ತೆ ನೋಡಿ, ಆ ಜಾಗನೂ ಅಷ್ಟೇ ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಡಿ ಅಷ್ಟೇ, ಏನು ತೊಂದರೆ ಇಲ್ಲ. ಇಲ್ಲ ಒರೆಸೋದೇನು ಬೇಕಾಗಲ್ಲ, ಜಸ್ಟ್ ನೀರು ಚುಮುಕ್ಸಿದ್ರೆ ಸಾಕು ಅಮ್ಮನವ್ರು ಕೂತಿದ್ದ ಜಾಗನ ಅಷ್ಟೇ. ಅಷ್ಟು ಮಾಡಿದ್ರೆ ಆಯಿತು. ಹಾಗೆ ಇನ್ನೊಂದು ವಿಷಯ, ನೀವು ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತಾರೆ. ಯಾಕಂದರೆ ವರಮಹಾಲಕ್ಷ್ಮಿನ ಕೂರಿಸಿದ್ರೆ ಏನು ಮಾಡಿಬಿಡ್ತಾರೆ, ಮನೆ ಒಳಗಡೆ ಪೊರಕೆ ತೊಗೊಂಡು ಕಸ ಗುಡಿಸ್ಬಿಡ್ತಾರೆ. ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಅಮ್ಮನವ್ರನ್ನ ನೀವು ಒಂದ್ಸತಿ ಕೂರಿಸಿದ್ದೀರಿ ಅಂದರೆ ಯಾವುದಾದ್ರೂ ಬಟ್ಟೆ ತೊಗೊಂಡು ನೀವು ಗುಡಿಸ್ಕೊಳ್ಬೇಕು. ಪೊರಕೆ ತೊಗೊಂಡ್ಬಿಟ್ಟು ನೀವು ಮನೆ ಕಸ ಎಲ್ಲ ಗುಡಿಸೋ ಆಗಿಲ್ಲ. ಇದೊಂಚೂರು ನೀವು ಗಮನಿಸಲೇಬೇಕಾಗುತ್ತೆ. ಈ ಥರದ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಹಾಗಾಗಿ ಅಮ್ಮನವ್ರು ಕೂರಿಸಿದಂಥ ಸಂದರ್ಭದಲ್ಲಿ ಈ ಪೊರಕೆ ತಗೊಂಡು ಗುಡಿಸೋದನ್ನು ಅವಾಯ್ಡ್ ಮಾಡಿ. ಇದಿಷ್ಟ ಆದಮೇಲೆ ಇನ್ನು ಮುಖವಾಡನೆಲ್ಲ ತೆಗೆದು ಸ್ವಚ್ಛ ಮಾಡಿಕೊಂಡು ಹಂಗೇನೆ ಬೀರಲ್ಲಿ ಇಟ್ಬಿಡಿ. ತೆಂಗಿನಕಾಯಿನ ನಾನು ಹೇಳಿದ್ನಲ್ಲ, ಈ ತೆಂಗಿನಕಾಯಿನೂ ಅಷ್ಟೇ ನೆಕ್ಸ್ಟ್ ವಾರ ಹೊಡೆದ್ಬಿಟ್ಟು ಅದರಲ್ಲಿ ಏನಾದರೂ ಒಂದು ತೆಂಗಿನಕಾಯಿ ಒಬ್ಬಟ್ಟು ಅಥವಾ ಏನೋ ಒಂದು ಸಿಹಿ ಪದಾರ್ಥ ಮಾಡಿ ನೈವೇದ್ಯ ಮಾಡಿಬಿಟ್ಟು ಅಮ್ಮನವರಿಗೆ, ಆನಂತರ ಯಾರಾದರೂ ಒಂದಿಷ್ಟು ಮಕ್ಕಳುಗಳಿಗೂ ಅಕ್ಕಪಕ್ಕದವ್ರಿಗೂ ಒಂಚೂರು ಹಂಚಿದ್ರೆ, ಮನೆಯವರೆಲ್ಲ ಪ್ರಸಾದ ಸ್ವೀಕಾರ ಮಾಡಿದರೆ ಹಬ್ಬದ್ದು ಈ ಪದ್ಧತಿ ಏನಿದೆ ಇದು ಕಂಪ್ಲೀಟ್ ಆದಂಗೆ ಆಗುತ್ತೆ. ಹಾಗಾಗಿ ಇಷ್ಟು ನಾನು ಎಲ್ಲ ಹೇಳ್ಕೊಟ್ಟೆ, ಅದನ್ನು ಅದ್ರ ಪ್ರಕಾರವಾಗಿ ಮಾಡಿ. ನೀರಿಗೆ ಬಿಡೋವಂಥದ್ದನ್ನ ಸರಿಯಾಗಿ ನೀರಿಗೆ ಬಿಟ್ಬಿಡಿ. ಎಲ್ಲಂದ್ರಲ್ಲಿ ಕಾಲು ತೊಳಿತಕ್ಕೆ ಹಾಕಬೇಡಿ. ಗೆಜ್ಜೆ ವಸ್ತ್ರಗಳಾಗಿರಲಿ, ಈ ಒಂದು ಬಾಳೆಕಂದಾಗಿರಲಿ, ಅಮ್ಮನವ್ರಿಗೆ ಹಾಕಿದಂಥ ಹೂಗಳಾಗಿರಲಿ ಅದನ್ನೆಲ್ಲದನ್ನು ಹಾಕಿ, ಆಮೇಲೆ ಬಳೆಗಳನ್ನ ನೀವು ತೊಟ್ಕೊಳ್ಳಿ. ಆಮೇಲೆ ಬಂದಂಥ ಮುತ್ತೈದೆಯರಿಗೂ ಕೂಡ ಸ್ವಲ್ಪ ಬಳೆ, ಅರಿಶಿನ, ಕುಂಕುಮ ಏನು ಕೈಯಲ್ಲಾಗುತ್ತೋ ಅದನ್ನು ಕೊಡಿ. ಖಂಡಿತ ಈ ಪ್ರಕಾರದಲ್ಲಿ ನೀವು ಹಬ್ಬ ಮಾಡಿ ನೋಡಿ, ಮುಂದಿನ ವರ್ಷದಿಂದ ನಿಮ್ಮ ಮನೆಯಲ್ಲಿ ಏಳಿಗೆಗಳನ್ನ ನೋಡ್ತಾ ಹೋಗ್ತೀರ. ಅಂದರೆ ಹಬ್ಬ ಮಾಡಿದ ನಂತರ ಜೀವನದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ನೋಡ್ತೀರಾ. ತಿಳಿಸ್ಕೊಟ್ಟಂಗೆ ಇದನ್ನು ಮಾಡಿ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿಲ್ಲ, ಈ ಕಳಸದ ನೀರನ್ನು ಎಲ್ಲಿ ಹಾಕಬೇಕು ಅಂತ ತುಂಬ ಜನ ಡೌಟ್ ಇರುತ್ತೆ. ಕಳಸದ ನೀರನ್ನು ಸಾಧ್ಯವಾದಷ್ಟು ಎಲ್ಲರೂ ತೆಂಗಿನ ಮರ ಇದ್ದರೆ, ಯಾವುದಾದ್ರೂ ಮರಗಳು, ಮಾವಿನ ಮರ ಏನಾದರೂ ಇದ್ದರೆ ಅದರ ಬುಡಕ್ಕೆ ಹಾಕ್ಬೇಡಿ. ಎಲ್ಲಂದ್ರಲ್ಲಿ ಚರಂಡಿಗೆಲ್ಲ ಚೆಲ್ಲೋದಕ್ಕೆಲ್ಲ ಹೋಗಬೇಡಿ. ಇದನ್ನು ಮಾವಿನ ಮರದ ಬುಡಕ್ಕೋ, ತೆಂಗಿನ ಮರದ ಬುಡಕ್ಕೋ, ಯಾವುದಾದ್ರೂ ಮರ ಇದ್ದರೆ, ನಿಮ್ಮ ಮನೆ ಹತ್ರ ಬೇವಿನ ಮರ ಇತ್ತು ಅದ್ರ ಬುಡಕ್ಕೆ ಇದನ್ನು ನೀರನ್ನು ಹಾಕ್ಬಿಡಿ. ನೀರು ಹಾಕಬೇಕಾದ್ರೆ ಅದರಲ್ಲಿ ಒಂದು ಒಡವೆ ಏನಾದರೂ ಹಾಕಿರ್ತೀರಲ್ಲ ಅದ್ರ ಬಗ್ಗೆ ಗಮನ ಇಡಿ. ಚಿನ್ನದ್ದು ಒಂದು ಉಂಗುರನೋ ಇಲ್ಲ ಏನಾದರೂ ಕಾಯಿನೋ ಇಲ್ಲ ಬೆಳ್ಳಿ ಕಾಯಿನೋ ಏನಾದರೂ ಹಾಕಿರ್ತೀರಲ್ಲ ಅದನ್ನು ತೆಗೆದು ನೀವು ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋ ನೀರನ್ನೆಲ್ಲ ನೀವು ಚೆಲ್ಲಬೇಕಾಗುತ್ತೆ. ಹಾಗೆ ಹಣನ ಪ್ರದರ್ಶನಕ್ಕೆ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹಣದ ಮೇಲೆ ದೃಷ್ಟಿ ಬಿದ್ದುಬಿಡ್ತು ಅಂತಂದರೆ ಖಂಡಿತ ಅದು ತುಂಬಾ ನೀವು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಹಣನ ತುಂಬ ಪ್ರದರ್ಶನವಾಗಿ, ಒಡವೆಗಳನ್ನ ತುಂಬ ಪ್ರದರ್ಶನವಾಗಿ ನೀವು ಇಡೋದಕ್ಕೆ ಹೋಗಬೇಡಿ, ದೃಷ್ಟಿ ಆಗಿಬಿಡುತ್ತೆ. ಇವೆಲ್ಲ ಇದು ಮಾಡಿದ ಮೇಲೆ ಅಮ್ಮನವರಿಗೆ ಆರತಿ ಮಾಡಿ ನೀವು ದೃಷ್ಟಿ ತೆಗೆಯೋದನ್ನು ಮರಿಬೇಡಿ. ಪೂಜೆ ಎಲ್ಲ ಆದ ನಂತರ ಸಂಜೆ ನೀವು ದೃಷ್ಟಿ ತೆಗಿಲೇಬೇಕಾಗುತ್ತೆ ಆರತಿ ಮಾಡಿ. ಹಾಗಾಗಿ ಯಾವುದಕ್ಕೂ ಕೂಡ ಮೇಲೆ ದೃಷ್ಟಿ ತಗಲಿದ್ರೂ ಕೂಡ ಅದು ಹೊರಟು ಹೋಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಷ್ಟೇ ಸ್ನೇಹಿತರೆ, ಇಷ್ಟು ನೀವು ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಖಂಡಿತ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅಚ್ಚುಕಟ್ಟಾಗಿ ನೀವು ಹಬ್ಬವನ್ನು
ನಿಭಾಯಿಸ್ಬೋದು. ಏನೆಲ್ಲ ಪದಾರ್ಥಗಳು ಬೇಕು, ಗ್ರಂಥಿ ಅಂಗಡಿಯಲ್ಲಿ ಏನು ಬೇಕು, ಮಾರ್ಕೆಟಲ್ಲಿ ಏನು ಬೇಕು, ದಿನಸಿ ಅಂಗಡಿಯಲ್ಲಿ ಏನೆಲ್ಲ ತರಬೇಕು ಹಬ್ಬಕ್ಕೆ, ಅದನ್ನೆಲ್ಲ ಗಮನ ಇಟ್ಕೊಂಡು ಫಸ್ಟೇ ಬರ್ಕೊಂಬಿಟ್ರೆ ಅದು ಕೂಡ ನಿಮಗೆ ಸಮಸ್ಯೆ ಆಗಲ್ಲ. ಇನ್ನು ಸೀರೆ ತರಬೇಕು, ಬ್ಲೌಸ್ ಪೀಸ್ ತರಬೇಕು, ಅದನ್ನು ಕೂಡ ಒಂದು ಸತಿ ರೆಡಿ ಮಾಡಿ ಇಟ್ಕೊಳ್ಳಿ. ಮುಖವಾಡದ ಬಗ್ಗೆ ಗಮನ ಇಟ್ಕೊಳ್ಳಿ, ಅದನ್ನು ಕೂಡ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಅಲಂಕಾರವಾಗಿ ತರುವಂಥ ವಸ್ತುಗಳ ಬಗ್ಗೆ ಏನೆಲ್ಲ ಬೇಕು ಅಂತ ಗಮನದಲ್ಲಿ ಇಟ್ಕೊಳ್ಳಿ. ಪೂಜೆ ಮಾತ್ರ ಅಚ್ಚುಕಟ್ಟಾಗಿ ಪದ್ಧತಿಬದ್ಧವಾಗಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಗೋಧೂಳಿ ಸಮಯದಲ್ಲೂ ಮತ್ತೆ ದೀಪ ಎಲ್ಲ ಬೆಳಗಿಸ್ಬಿಟ್ಟು ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ. ಎಲ್ಲವೂ ಕೂಡ ಶುಭವಾಗುತ್ತೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.